ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. CET ನೀಟ್ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕಂಬೈನಿಂಗ್ ಕೌನ್ಸಿಲಿಂಗ್ ಕೂಡ ಶುರು ಮಾಡ್ತೀವಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. MBBS BDS ಆಯುಷ್ಗಳಿಗೆ ನಿಮಗೆ ಗೊತ್ತಿರೋ ಆಲ್ ಇಂಡಿಯಾ ಕೋಟಾ ಕೂಡ ಇದೆ, ಪ್ಲಸ್ ಸ್ಟೇಟ್ ಕೋಟಾ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಹೊಸ ಶೈಕ್ಷಣಿಕ ವರ್ಷ ಬಂದ್ಬಿಟ್ಟು ಸೆಪ್ಟೆಂಬರ್ 8ರಿಂದ ಶುರು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಲೈಕ್ ಅದು ಶೈಕ್ಷಣಿಕ ವರ್ಷ ಕೂಡ ಶುರು ಆಗುತ್ತೆ. ಇಲ್ಲಿ ಮೆಂತಿ ಪ್ರಮುಖ ದಿನಾಂಕ ನೋಡೋದಾದ್ರೆ ಆಲ್ ಇಂಡಿಯಾ ಕೋಟಾ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಫಸ್ಟ್ ರೌಂಡ್ 4ನೇ ತಾರೀಕಿಂದ ಆಗಸ್ಟ್ 4ರಿಂದ 17, 2ನೇ ರೌಂಡ್ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 2, 3ನೇ ರೌಂಡ್ ಸೆಪ್ಟೆಂಬರ್ 10ರಿಂದ ಸೆಪ್ಟೆಂಬರ್ 18, ಸ್ಟೇ ವೇಕೆನ್ಸಿ ರೌಂಡ್ ಸೆಪ್ಟೆಂಬರ್ 28ರಿಂದ ಅಕ್ಟೋಬರ್ 3, ಅಂತಿಮ ಪ್ರವೇಶ ಅಕ್ಟೋಬರ್ 10 ಅಂತ ಡೆಡ್ ಲೈನ್ ಕೂಡ ಇದೆ. ಸ್ಟೇಟ್ ಕೋಟಾ KE ನಡೆಸುತ್ತೆ. ಫಸ್ಟ್ ರೌಂಡ್ ನಿಮಗೆ ಆಗಸ್ಟ್ 13ರಿಂದ ಆಗಸ್ಟ್ 22ವರೆಗೂ ನಡೀತದೆ. ಆಗಸ್ಟ್ 13ರಿಂದ ಆಗಸ್ಟ್ 22. ಸೆಕೆಂಡ್ ರೌಂಡ್ ಬಂದ್ಬಿಟ್ಟು KE ಕೋಟಾ ಸ್ಟೇಟ್ ಕೋಟಾ ಆಗಸ್ಟ್ 31ರಿಂದ ಸೆಪ್ಟೆಂಬರ್ 8ವರೆಗೂ ನಡೀತದೆ. ಮೂರನೇ ರೌಂಡ್ ಸೆಪ್ಟೆಂಬರ್ 16ರಿಂದ ಸೆಪ್ಟೆಂಬರ್ 26 ನಡೀತದೆ. ಸ್ಟೇ ವೇಕೆನ್ಸಿ ರೌಂಡ್ ಬಂದ್ಬಿಟ್ಟು ಅಕ್ಟೋಬರ್ 3ರಿಂದ ಅಕ್ಟೋಬರ್ 5ವರೆಗೂ ನಿಮಗೆ ನಡೀತದೆ. ಅಂಡ್ ನಿಮಗೆ ಅಂತಿಮ ಪ್ರವೇಶ ಅಕ್ಟೋಬರ್ 10 ಡೆಡ್ ಲೈನ್ ಇರುತ್ತೆ. ಅಕ್ಟೋಬರ್ 10 ಮಾಡಬೇಕು. ಕಂಬೈನ್ ಕೌನ್ಸಿಲಿಂಗ್ ಮಾಡಿದ್ರೆ ಕೂಡ CET ವರೆಗೂ ಪ್ರೊಬಬಲಿ ಆಗಸ್ಟ್ 13ರಿಂದ ಸೆಕೆಂಡ್ ರೌಂಡ್ ಕೂಡ ಶುರು ಆಗುತ್ತೆ. CET ವರೆಗೂ ಕೂಡ ತಯಾರಿ ಮಾಡ್ಕೊಳ್ಳಿ. ಈಗಾಗಲೇ ಸೀಟು ಪಡೆದಿದ್ದು ಅಪ್ಗ್ರೇಡ್ ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಕೇವಲ ಔಪಚಾರಿಕವಾಗಿ ಮತ್ತೆ ಕಾಲೇಜಾಗಿ ಹಾಜರಾಗುವ ಅವಶ್ಯಕತೆ ಇಲ್ಲ. ಅವರು ಸೀಟ್ನಲ್ಲಿ ಆನ್ಲೈನಲ್ಲಿ ಸುರಕ್ಷತೆ ಇರುತ್ತೆ. ಲೈಕ್ ಇನ್ನೊಂದು 2 ಸೀಟ್ಗಳನ್ನ ಹೋಲ್ಡ್ ಮಾಡಿದ್ದಾರೆ ಅವರಿಗೆ CET ಅವರು. ಅಭ್ಯರ್ಥಿಗಳು MCC ಪೋರ್ಟಲ್ ಮೂಲಕ ನಿಗದಿತ ನಿಯಮಗಳಲ್ಲಿ ಆನ್ಲೈನಲ್ಲಿ ಸೀಟು ಬಿಟ್ಕೊಡಬಹುದು ಅಂತ ಕೂಡ ಹೇಳಿದ್ದಾರೆ. ಯಾರೆಲ್ಲ ಇದ್ದಾರೆ ಅವರು ನೀಟ್ ಅವರು. ಡೀಮ್ಸ್ ಯೂನಿವರ್ಸಿಟಿ NRI ಕೊಟ್ಟ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ಗಳನ್ನು ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿ KE ಕೂಡ ಹೇಳಿದ್ದಾರೆ. ವೈದ್ಯಕೀಯ ಕಾಲೇಜುಗಳು ಶೈಕ್ಷಣಿಕ ವರ್ಷ ಸೆಪ್ಟೆಂಬರ್ 8ರಿಂದ ಆರಂಭ ಆಗ್ತವೆ. ನಂತರ ಉಳಿದ ಸೀಟ್ಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಕಾಸ್ ನಿಮಗೆ ಅಂತಿಮ ಅಡ್ಮಿಷನ್ ಅಕ್ಟೋಬರ್ 10 ಇರೋದು, ಸೆಪ್ಟೆಂಬರ್ 8ಗೆ ನಿಮಗೆ ಶೈಕ್ಷಣಿಕ ವರ್ಷಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ನಿಮಗೆ ಗೊತ್ತಿರೋ ಪೇಪರ್ ಲೀಕ್ ಎಲ್ಲ ಇಶ್ಯೂಸ್ ಆಗಿರೋ ಕಾರಣ ಈ ವಿಷಯ ಡಿಲೇ ಕೂಡ ಆಗಿದೆ. ಆದರೂ ನಿಮಗೆ ಕೌನ್ಸಿಲಿಂಗ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಆಗಸ್ಟ್ 13ರಿಂದ ಸ್ಟೇಟ್ ಕೂಡ ಶುರು ಆಗುತ್ತೆ. ಆಲ್ರೆಡಿ ಹಿಂದಿನಿಂದ ನಿಮಗೆ ಆಲ್ರೆಡಿ ಆಲ್ ಇಂಡಿಯಾ ಕೋಟಾ ಕೂಡ ಶುರುವಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.